ಇನ್ನು ರಾಜ್ಯದಲ್ಲಿ ಸರ್ಕಾರ ವರ್ಸಸ್ ರಾಜ್ಯಪಾಲರ ಸಂಘರ್ಷ ದಿನದಿನಕ್ಕೂ ಕೂಡ ಹೆಚ್ಚಾಗ್ಬಿಟ್ಟಿದೆ. ಈಗ ಆಗ್ತಾ ಇರುವಂತಹ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಸೂದೆ ವಿಚಾರದಲ್ಲಿ ಸರ್ಕಾರ ಹಾಗೂ ರಾಜ್ಯಪಾಲರ ಸಂಘರ್ಷ ಇದೆ. ಮಸೂದೆ ಮೂಲಕ ರಾಜ್ಯಪಾಲರ ಅಧಿಕಾರ ಮೊಟಕಿಗೆ ಯತ್ನ ಮಾಡಲಾಗಿದೆ ಅಂತ ಈಗ ಸರ್ಕಾರದ ನಡೆಯ ವಿರುದ್ಧ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಪಂಚಾಯತ್ ರಾಜ್ ವಿವಿ ಮಸೂದೆಯನ್ನ ವಾಪಸ್ ಕಳಿಸಿದ್ದಾರೆ ಗವರ್ನರ್. ಅನಂತ ಸಮಸ್ಯೆಗಳೇ ಸಿಎಂಗೆ ಹೊರೆ ಅಂತ ಹೇಳಿ ಮಸೂದೆಯನ್ನ ವಾಪಸ್ ಕಳಿಸಿರೋದು. ಈಗಲೇ 10 ಹಲವು ಜವಾಬ್ದಾರಿಗಳಿದ್ದಾವೆ, ಇದರ ಮಧ್ಯೆ ಹೆಚ್ಚಿನ ಹೊರೆ ಅಂತ ಹೇಳಿ ತಿರಸ್ಕಾರ ಮಾಡಿದ್ದಾರೆ. ವಿವಿ ಕುಲಪತಿ ನೇಮಕ ಅಧಿಕಾರ ಸಿಎಂಗೆ ಹೊರೆಯಾಗುತ್ತೆ. ತಿದ್ದುಪಡಿ ಮಸೂದೆ ಸಿಎಂ ಹೊರೆಯನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಹೀಗೆಲ್ಲ ಮಾಡೋದ್ರಿಂದ ಮಸೂದೆ ಉದ್ದೇಶ ಈಡೇರಿಸೋದಕ್ಕೆ ಅವರಿಂದ ಸಾಧ್ಯ ಆಗುತ್ತಾ, ಹೊರೆ ಆಗಲ್ವಾ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಪತ್ರದಲ್ಲಿ ಈ ಎಲ್ಲ ಅಂಶಗಳನ್ನ ಪ್ರಶ್ನೆ ಮಾಡಿದ್ದಾರೆ ತಾವರ್ ಚಂದ್ ಗೆಹ್ಲೋಟ್. 2025ರ ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿ ಎಂದು ಶಿವನ ಸಂಘದಲ್ಲಿದೆ. ಗೆಹ್ಲೋಟ್ ಅವರು ನೋಡಿ, ಆ ಪತ್ರವನ್ನು ಗಮನಿಸ್ತಾ ಇದ್ದೀರಿ, ಇಂಗ್ಲಿಷ್ನಲ್ಲಿದೆ, ಅದನ್ನು ಕನ್ನಡದಲ್ಲಿ ಹೇಳ್ತೀನಿ ಏನೇನಿದೆ ಗವರ್ನರ್ ಬರೆದಿರುವಂತಹ ಒಂದು ಪತ್ರದಲ್ಲಿ ಅಂತ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವಿವಿ ಕುಲಪತಿ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಧಿಕಾರ ಸಿಎಂಗೆ ನೀಡೋದು ಮತ್ತಷ್ಟು ಹೊರೆಯಾಗತ್ತೆ. ಈಗಾಗಲೇ 10 ಹಲವು ಜವಾಬ್ದಾರಿಗಳನ್ನು ವಹಿಸಿಕೊಂಡಿದ್ದಾರೆ ಅವರು, ಹಾಗಾಗಿ ಇದು ಮತ್ತಷ್ಟು ಹೊರೆಯಾಗತ್ತೆ. ರಾಜ್ಯದ ಆಡಳಿತ ಅಭಿವೃದ್ಧಿ ಕಾರ್ಯಗಳಿಂದಲೇ ಹೊರೆಯಾಗಿದೆ ಈಗಾಗಲೇ, ಜೊತೆಗೆ ಅನಂತ ಸಮಸ್ಯೆಗಳು ಮುಖ್ಯಮಂತ್ರಿಗೆ ಹೊರೆಯಾಗತ್ತೆ ಅಂತ ಕೋಟ್ ಮಾಡಿದ್ದಾರೆ. ತಿದ್ದುಪಡಿ ಮಸೂದೆ ಸಿಎಂ ಹೊರೆಯನ್ನು ಇನ್ನಷ್ಟು ಹೆಚ್ಚಿಸ್ಬಿಡುತ್ತೆ. ಹೀಗಾಗಿ ಮಸೂದೆ ಉದ್ದೇಶ ಈಡೇರಿಸೋದಕ್ಕೆ ಸಿಎಂಗೆ ಸಾಧ್ಯವಾಗುತ್ತಾ ಈ ಟೆನ್ಷನ್ನಲ್ಲಿ? ಸರ್ಕಾರಕ್ಕೆ ಪತ್ರದ ಮುಖಾಂತರ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಶ್ನೆ ಮಾಡಿದ್ದಾರೆ, ಪತ್ರವನ್ನು ಬರೆದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ಈಗ ಮಸೂದೆಯನ್ನು ವಾಪಸ್ ಕಳಿಸಿದ್ದಾರೆ ಗವರ್ನರ್. ಆ ಮಸೂದೆ ವಾಪಸ್ ಕಳಿಸೋದಕ್ಕೆ ನಿಖರವಾದಂತಹ ಕಾರಣಗಳು ಏನೆಲ್ಲ ಪ್ರಶ್ನೆಗಳನ್ನು ಹಾಕಿದ್ದಾರೆ ಅಂತ ಗವರ್ನರ್? ಶರತ್, ಇಲ್ಲಿ ರಾಜ್ಯ ಸರ್ಕಾರ ಒಂದು ಕಾಯ್ದೆಯನ್ನು ಪಾಸ್ ಮಾಡಿತ್ತು ಅಂತ ಹೇಳಿದ್ರೆ ಅಂಗೀಕರಿಸಿತ್ತು. ಅದನ್ನು 2 ಸದನದಲ್ಲೂ ಕೂಡ ಅಂಗೀಕಾರ ಮಾಡಿತ್ತು. ಅದು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಕಾಯ್ದೆ ಆಗಿತ್ತು. ಅದು ಯಾವ ಕಾಯ್ದೆ ಅಂತ ಹೇಳಿದ್ರೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಹಾಗೆ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯಗಳ ತಿದ್ದುಪಡಿ ಕಾಯ್ದೆಯನ್ನು ಒಂದು ಮಸೂದೆಯನ್ನು ಅಂಗೀಕರಿಸಿತ್ತು. ಹೀಗಾಗಿ ಈ ಮಸೂದೆ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿತ್ತು. ಇಲ್ಲಿ ಮಸೂದೆಯಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಮೊದಲು ಎಲ್ಲ ಯೂನಿವರ್ಸಿಟಿಗಳಿಗೂ ಪ್ರಮುಖರು ಅಂತ ಹೇಳಿದ್ರೆ ರಾಜ್ಯಪಾಲರು, ಅದಕ್ಕೆ ಯಾವುದೇ ರೀತಿಯಾಗಿ ರಾಜಕೀಯ ಹುದ್ದೆ ಅಲ್ಲ. ಹೀಗಾಗಿ ಅದಕ್ಕೆ ರಾಜ್ಯಪಾಲರು ಎಲ್ಲ ಕುಲಪತಿಗಳು ರಾಜ್ಯಪಾಲರಾಗಿರ್ತಾರೆ. ಉಪ ಕುಲಪತಿಗಳ ಆಯ್ಕೆ ಇರಬಹುದು, ಯೂನಿವರ್ಸಿಟಿಗೆ ಸಂಬಂಧಪಟ್ಟ ನಿರ್ಧಾರಗಳೆಲ್ಲವೂ ಕೂಡ ರಾಜ್ಯಪಾಲರು ತೆಗೆದುಕೊಳ್ತಾರೆ. ಆದರೆ ರಾಜ್ಯ ಸರ್ಕಾರ ಒಂದು ಕಾಯ್ದೆಯನ್ನು ಪಾಸ್ ಮಾಡಿಕೊಟ್ಟಿತ್ತು. ಏನಂತ ಹೇಳಿದ್ರೆ ವಿಶ್ವವಿದ್ಯಾಲಯಗಳ ಕುಲಪತಿಗಳ ಆಯ್ಕೆ ಇರಬಹುದು, ಅದೇ ರೀತಿಯಾಗಿ ನೇಮಕ ಸಂಬಂಧಪಟ್ಟಂಥ ವ್ಯವಹಾರಗಳನ್ನ ನೋಡ್ಕೊಳ್ಳಿಕ್ಕೆ ಸಿಎಂ ಅವರಿಗೆ ಪರಮಾಧಿಕಾರ ಕೊಡಬೇಕು ಅಂತೇಳಿ ಆ ಕಾಯ್ದೆ, ಆ ಒಂದು ಮಸೂದೆಯನ್ನು ಅಂಗೀಕಾರ ಮಾಡಿ ರಾಜ್ಯಪಾಲರಿಗೆ ಕಳಿಸ್ಕೊಡ್ಬೇಕಿತ್ತು. ರಾಜ್ಯಪಾಲರ ಅಧಿಕಾರವನ್ನೇ ಕಿತ್ತುಕೊಳ್ಳುವಂಥ ಒಂದು ಕಾಯ್ದೆ. ಹೀಗಾಗಿ ಕಾಯ್ದೆಯನ್ನು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಾಗ ರಾಜ್ಯಪಾಲರು ಮತ್ತೆ ಪುನಃ ಸರ್ಕಾರಕ್ಕೆ ಪತ್ರ ಬರೆದರೆ ಅದನ್ನು ರಿಜೆಕ್ಟ್ ಮಾಡಿ ಸರ್ಕಾರಕ್ಕೆ ಪುನಃ ಕಳಿಸ್ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ನೀವು ಮುಖ್ಯಮಂತ್ರಿಗಳು ಈಗಾಗಲೇ ಸಾಕಷ್ಟು ಕೆಲಸಗಳಿದೆ, ಸಾಕಷ್ಟು ಬರ್ಡನ್ಗಳಿದೆ, ವೇಗವಾಗಿ ಯಾವುದೇ ಕೆಲಸಗಳಾಗ್ತಲ್ಲ, 2-3 ಉದಾಹರಣೆ ಸಮೇತ ಉಲ್ಲಂಘಿಸ್ತಾರೆ. ಹೀಗಾಗಿ ವಿಶೇಷ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಮಾಡಿದ್ರೆ ಅದಕ್ಕೆ ಕಾಯಂ ಆಗಿರ್ತಕ್ಕಂಥ ಓರ್ವನೇ ಉಪನ್ಯಾಸಕರ ಆಯ್ಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಈ ಒಂದು ದುಸ್ಸಾಹಸಕ್ಕೆ ಯಾಕೆ ಕೈ ಹಾಕ್ತಾ ಇದ್ದೀರಿ? ಇದು ರಾಜಕೀಯೇತರ ಹುದ್ದೆಗಳಾಗಿರುತ್ತೆ. ಹೀಗಾಗಿ ಮತ್ತೆ ಪುನಃ ನೀವು ಸಿಎಂ ಇಂಟರ್ಫಿಯರ್ ಆಗೋದು ಯಾಕೆ? ಹೀಗಾಗಿ ಇದನ್ನು ಆಗಬಾರ್ದು, ಮಾಡಬಾರ್ದು, ಈ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ಸರ್ಕಾರಕ್ಕೆ ಚಾಟಿ ಬೀಸಿ ಸರ್ಕಾರಕ್ಕೆ ಕೌಂಟರನ್ನು ಕೊಟ್ಟು ರಾಜ್ಯಪಾಲರು ಮತ್ತೆ ಪುನಃ ಸರ್ಕಾರಕ್ಕೆ ಪತ್ರವನ್ನು ಬರೆದು ಆಕ್ಷೇಪವನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಅದಕ್ಕೆ ರಾಜ್ಯಪಾಲರು ಸಹಿ ಹಾಕಿಲ್ಲ, ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಹೀಗಾಗಿ ಮತ್ತೆ ಪುನಃ ಸರ್ಕಾರ ವರ್ಸಸ್ ಗವರ್ನರ್, ಯಾಕಂತ ಹಿಂದೆ ಮೂಢ ಪ್ರಕರಣ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡಬೇಕು ಬೇಡ ಅಂತ ವಿಚಾರದಲ್ಲಿ ಒಂದಿಷ್ಟು ಗೊಂದಲಗಳಾಗಿತ್ತು, ಜಟಾಪಟಿಗಳಿದ್ರಾಗಿತ್ತು. ಈಗ ಮತ್ತೆ ಪುನಃ ಅದೇ ಜಟಾಪಟಿ ಆಗಲಿಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ ರಾಜ್ಯಪಾಲರು ಕೂಡ ಖಡಕ್ ಆಗಿರ್ತಕ್ಕಂಥ ತಿಡಿಕೇಟನ್ನು ಸರ್ಕಾರ ಕೊಟ್ಟಿದ್ದಾರೆ. ಸರ್ಕಾರ ಇದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಶರತ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.